ಚಳಿಗಾಲದ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ತಟ್ತಾ ಇದೆ. ಸುವರ್ಣಸೌಧದ ಹೊರಭಾಗದಲ್ಲಿ ನಾನಾ ರೀತಿಯ ಪ್ರತಿಭಟನೆಗಳು ನಡೀತಾ ಇವೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರ ಹತ್ರ ಚಾಕು ಹಾಗೇನೆ ಗುಟ್ಕಾ ಇನ್ನಿತರ ವಸ್ತುಗಳನ್ನ ಜಪ್ತಿ ಮಾಡಿಕೊಳ್ಳುವಂತ ಕೆಲಸ ಆಗಿದೆ. ನಿಷೇಧದ ನಡುವೆಯೂ ಕೂಡ ಪ್ರತಿಭಟನಾ ನಿರತರಿಂದ ಈ ರೀತಿ ಚಾಕು, ಮದ್ಯದ ಬಾಟಲ್, ಗುಟ್ಕಾ ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಮದ್ಯ, ಚಾಕು ತಂದವರ ಚಳಿ ಬಿಡಿಸಿದ್ದಾರೆ ಪೊಲೀಸರು. ಬೆಳಗಾವಿ ಸುವರ್ಣ ಗಾರ್ಡನ್ ಬಳಿ ನಡೆದಂತಹ ಘಟನೆ ಇದು. ಸುವರ್ಣ ಗಾರ್ಡನ್ ಬಳಿ ಹಲವು ಪ್ರತಿಭಟನೆಗಳು ನಡೀತಾ ಇತ್ತು. ಪ್ರತಿಭಟನಾ ನಿರತರ ಬಳಿ ಚಾಕು ಜಪ್ತಿ ಮಾಡಿಕೊಳ್ಳುವಂತ ಕೆಲಸ ಪೊಲೀಸರಿಂದ ಆಗಿದೆ. ನಿಷೇಧದ ಮದ್ಯದ ಬಾಟಲ್, ಚಾಕು, ಗುಟ್ಕಾ ಇವೆಲ್ಲ ಪ್ರತ್ಯಕ್ಷ ಆಗಿದೆ. ಯಾರು ತಗೊಂಡ್ಬಂದಿದ್ರು ಅಂತವರ ಚಳಿ ಬಿಡಿಸುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಇವುಗಳನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀವಿ. ಚಳಿಗಾಲದ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಬ್ಯಾಕ್ ಟು ಬ್ಯಾಕ್ ಪ್ರತಿಭಟನೆಗಳು ನಡೀತಾ ಇದೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ನಾನಾ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇವೆ. ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ. ಅದರಲ್ಲಿ ಪಂಚಮಸಾಲಿ ಸಮುದಾಯದ ಪ್ರತಿಭಟನೆ, ನಿನ್ನೆ ಬಿಜೆಪಿ ರೈತರೊಂದಿಗಿನ ಪ್ರತಿಭಟನೆ, ಹೀಗೆ ಹಲವು ಸಂಘಟನೆಗಳು ಸಾಲು ಪ್ರತಿಭಟನೆಗಳನ್ನ ಮಾಡ್ತಾ ಇವೆ. ಪ್ರತಿಭಟನಾ ನಿರತರಿಂದ ಮದ್ಯದ ಬಾಟಲ್, ಚಾಕು, ಗುಟ್ಕಾ ಇವುಗಳನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಯಾರು ಇವುಗಳನ್ನ ಇಟ್ಕೊಂಡು ಬಂದಿದ್ರು ಅಂತವರ ಚಳಿ ಬಿಡಿಸುವಂತಹ ಕೆಲಸ ಆಗಿದೆ ಪೊಲೀಸರಿಂದ. ಬೆಳಗಾವಿಯ ಸುವರ್ಣ ಗಾರ್ಡನ್ ಬಳಿ ನಡೆದಂತಹ ಘಟನೆ. ಸುವರ್ಣ ಗಾರ್ಡನ್ ಬಳಿ ಹಲವು ಪ್ರತಿಭಟನೆಗಳು ನಡೀತಾ ಇದೆ. ಪ್ರತಿಭಟನೆಯ ಸಂದರ್ಭದಲ್ಲಿ ನಿಷೇಧ ಇದೆ. ನಿಷೇಧದ ನಡುವೆಯೂ ಕೂಡ ಮದ್ಯ, ಚಾಕು, ಗುಟ್ಕಾ ಇವುಗಳು ಪ್ರತ್ಯಕ್ಷವಾಗಿದೆ. ಈ ರೀತಿ ಮದ್ಯದ ಬಾಟಲ್, ಚಾಕು, ಗುಟ್ಕಾ ತಂದವರ ಚಳಿ ಬಿಡಿಸುವಂತಹ ಕೆಲಸ ಪೊಲೀಸರಿಂದ ಆಗಿದೆ. ಪ್ರತಿಭಟನೆ ಮಾಡೋರ ಹತ್ರ ಈ ಚಾಕು ಏನಕ್ಕೆ, ಮದ್ಯದ ಬಾಟಲ್ ಯಾಕೆ, ಗುಟ್ಕಾ ಪಾಕೆಟ್ಸ್ ಯಾಕೆ, ಇದು ಪೊಲೀಸರ ಪ್ರಶ್ನೆ ಆಗಿದೆ. ಬೆಳಗಾವಿ ಸುವರ್ಣ ಗಾರ್ಡನ್ ಬಳಿ ನಡೆದಿರುವಂತಹ ಘಟನೆ ಇದು. ಪೊಲೀಸರು ಸದ್ಯ ಇವರೆಲ್ಲರನ್ನ ವಶಕ್ಕೆ ಪಡೆದಿದ್ದಾರೆ. ತಂದಂತಹ ಈ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. ಚಾಕು ಮೇಲೆ ಚಾಕು ಐತ್ ನೋಡಿ, ಚಾಕು ಬಾಟ್ಲ್ ಮೇಲೆ ಕುಡಿಯೋ ಬರ್ಲಿ. ಚಳಿಗಾಲದ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ತಟ್ತಾ ಇದೆ. ಸುವರ್ಣಸೌಧದ ಹೊರಭಾಗದಲ್ಲಿ ನಾನಾ ರೀತಿಯ ಪ್ರತಿಭಟನೆಗಳು ನಡೀತಾ ಇವೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರ ಹತ್ರ ಚಾಕು ಹಾಗೇನೆ ಗುಟ್ಕಾ ಇನ್ನಿತರ ವಸ್ತುಗಳನ್ನ ಜಪ್ತಿ ಮಾಡಿಕೊಳ್ಳುವಂತ ಕೆಲಸ ಆಗಿದೆ. ನಿಷೇಧದ ನಡುವೆಯೂ ಕೂಡ ಪ್ರತಿಭಟನಾ ನಿರತರಿಂದ ಈ ರೀತಿ ಚಾಕು, ಮದ್ಯದ ಬಾಟಲ್, ಗುಟ್ಕಾ ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಮದ್ಯ, ಚಾಕು ತಂದವರ ಚಳಿ ಬಿಡಿಸಿದ್ದಾರೆ ಪೊಲೀಸರು. ಬೆಳಗಾವಿ ಸುವರ್ಣ ಗಾರ್ಡನ್ ಬಳಿ ನಡೆದಂತಹ ಘಟನೆ ಇದು. ಸುವರ್ಣ ಗಾರ್ಡನ್ ಬಳಿ ಹಲವು ಪ್ರತಿಭಟನೆಗಳು ನಡೀತಾ ಇತ್ತು. ಪ್ರತಿಭಟನಾ ನಿರತರ ಬಳಿ ಚಾಕು ಜಪ್ತಿ ಮಾಡಿಕೊಳ್ಳುವಂತ ಕೆಲಸ ಪೊಲೀಸರಿಂದ ಆಗಿದೆ. ನಿಷೇಧದ ಮದ್ಯದ ಬಾಟಲ್, ಚಾಕು, ಗುಟ್ಕಾ ಇವೆಲ್ಲ ಪ್ರತ್ಯಕ್ಷ ಆಗಿದೆ. ಯಾರು ತಗೊಂಡ್ಬಂದಿದ್ರು ಅಂತವರ ಚಳಿ ಬಿಡಿಸುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಇವುಗಳನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀವಿ. ಚಳಿಗಾಲದ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಬ್ಯಾಕ್ ಟು ಬ್ಯಾಕ್ ಪ್ರತಿಭಟನೆಗಳು ನಡೀತಾ ಇದೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ನಾನಾ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇವೆ. ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ. ಅದರಲ್ಲಿ ಪಂಚಮಸಾಲಿ ಸಮುದಾಯದ ಪ್ರತಿಭಟನೆ, ನಿನ್ನೆ ಬಿಜೆಪಿ ರೈತರೊಂದಿಗಿನ ಪ್ರತಿಭಟನೆ, ಹೀಗೆ ಹಲವು ಸಂಘಟನೆಗಳು ಸಾಲು ಪ್ರತಿಭಟನೆಗಳನ್ನ ಮಾಡ್ತಾ ಇವೆ. ಪ್ರತಿಭಟನಾ ನಿರತರಿಂದ ಮದ್ಯದ ಬಾಟಲ್, ಚಾಕು, ಗುಟ್ಕಾ ಇವುಗಳನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಯಾರು ಇವುಗಳನ್ನ ಇಟ್ಕೊಂಡು ಬಂದಿದ್ರು ಅಂತವರ ಚಳಿ ಬಿಡಿಸುವಂತಹ ಕೆಲಸ ಆಗಿದೆ ಪೊಲೀಸರಿಂದ. ಬೆಳಗಾವಿಯ ಸುವರ್ಣ ಗಾರ್ಡನ್ ಬಳಿ ನಡೆದಂತಹ ಘಟನೆ. ಸುವರ್ಣ ಗಾರ್ಡನ್ ಬಳಿ ಹಲವು ಪ್ರತಿಭಟನೆಗಳು ನಡೀತಾ ಇದೆ. ಪ್ರತಿಭಟನೆಯ ಸಂದರ್ಭದಲ್ಲಿ ನಿಷೇಧ ಇದೆ. ನಿಷೇಧದ ನಡುವೆಯೂ ಕೂಡ ಮದ್ಯ, ಚಾಕು, ಗುಟ್ಕಾ ಇವುಗಳು ಪ್ರತ್ಯಕ್ಷವಾಗಿದೆ. ಚಾಕು ಮೇಲೆ ಚಾಕು ಬಾಟ್ಲ್ ಮೇಲೆ ಕುಡಿಯೋ ಬರ್ಲಿ.
ಈ ರೀತಿ ಮದ್ಯದ ಬಾಟಲ್, ಚಾಕು, ಗುಟ್ಕಾ ತಂದವರ ಚಳಿ ಬಿಡಿಸುವಂತಹ ಕೆಲಸ ಪೊಲೀಸರಿಂದ ಆಗಿದೆ. ಪ್ರತಿಭಟನೆ ಮಾಡೋರ ಹತ್ರ ಈ ಚಾಕು ಏನಕ್ಕೆ, ಮದ್ಯದ ಬಾಟಲ್ ಯಾಕೆ, ಗುಟ್ಕಾ ಪಾಕೆಟ್ಸ್ ಯಾಕೆ, ಇದು ಪೊಲೀಸರ ಪ್ರಶ್ನೆ ಆಗಿದೆ. ಬೆಳಗಾವಿ ಸುವರ್ಣ ಗಾರ್ಡನ್ ಬಳಿ ನಡೆದಿರುವಂತಹ ಘಟನೆ ಇದು. ಪೊಲೀಸರು ಸದ್ಯ ಇವರೆಲ್ಲರನ್ನ ವಶಕ್ಕೆ ಪಡೆದಿದ್ದಾರೆ. ತಂದಂತಹ ಈ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. ಒಂದು ಚಾಕು ಲೈಟ್ರ್ ಚಾಕು ಮೇಲೆ ಚಾಕು ಐತೆ ನೋಡಿ ಬಾಟಲ್ ಚಾಕು ಬಾಟ್ಲು ಮೇಲೆ ಎತ್ತಿಡಿ ಕುಡಿಯೋ ಬರ್ಲಿ. ಚಳಿಗಾಲದ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ತಟ್ತಾ ಇದೆ. ಸುವರ್ಣ ಸೌಧದ ಹೊರಭಾಗದಲ್ಲಿ ನಾನಾ ರೀತಿಯ ಪ್ರತಿಭಟನೆಗಳು ನಡೀತಾ ಇವೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರ ಹತ್ರ ಚಾಕು, ಹಾಗೇನೆ ಗುಟ್ಕಾ, ಇನ್ನಿತರ ವಸ್ತುಗಳನ್ನ ಜಪ್ತಿ ಮಾಡಿಕೊಳ್ಳುವಂತ ಕೆಲಸ ಆಗಿದೆ. ನಿಷೇಧದ ನಡುವೆಯೂ ಕೂಡ ಪ್ರತಿಭಟನಾ ನಿರತರಿಂದ ಈ ರೀತಿ ಚಾಕು, ಮದ್ಯದ ಬಾಟಲ್, ಗುಟ್ಕಾ ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಮದ್ಯ, ಚಾಕು ತಂದವರ ಚಳಿ ಬಿಡಿಸಿದ್ದಾರೆ ಪೊಲೀಸರು. ಬೆಳಗಾವಿ ಸುವರ್ಣ ಗಾರ್ಡನ್ ಬಳಿ ನಡೆದಂತಹ ಘಟನೆ ಇದು. ಸುವರ್ಣ ಗಾರ್ಡನ್ ಬಳಿ ಹಲವು ಪ್ರತಿಭಟನೆಗಳು ನಡೀತಾ ಇತ್ತು. ಪ್ರತಿಭಟನಾ ನಿರತರ ಬಳಿ ಚಾಕು ಜಪ್ತಿ ಮಾಡಿಕೊಳ್ಳುವಂತ ಕೆಲಸ ಪೊಲೀಸರಿಂದ ಆಗಿದೆ. ನಿಷೇಧದ ಮದ್ಯದ ಬಾಟಲ್, ಚಾಕು, ಗುಟ್ಕಾ ಇವೆಲ್ಲ ಪ್ರತ್ಯಕ್ಷ ಆಗಿದೆ. ಯಾರು ತಗೊಂಡ್ಬಂದಿದ್ರು ಅಂತವರ ಚಳಿ ಬಿಡಿಸುವಂತಹ ಕೆಲಸ ಈಗ ಪೊಲೀಸರಿಂದ ಆಗ್ತಾ ಇದೆ. ಇವುಗಳನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀವಿ. ಚಳಿಗಾಲದ ಅಧಿವೇಶನಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಬ್ಯಾಕ್ ಟು ಬ್ಯಾಕ್ ಪ್ರತಿಭಟನೆಗಳು ನಡೀತಾ ಇದೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ನಾನಾ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇವೆ. ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ. ಅದರಲ್ಲಿ ಪಂಚಮಸಾಲಿ ಸಮುದಾಯದ ಪ್ರತಿಭಟನೆ, ನಿನ್ನೆ ಬಿಜೆಪಿ ರೈತರೊಂದಿಗಿನ ಪ್ರತಿಭಟನೆ, ಹೀಗೆ ಹಲವು ಸಂಘಟನೆಗಳು ಸಾಲು ಪ್ರತಿಭಟನೆಗಳನ್ನ ಮಾಡ್ತಾ ಇವೆ. ಪ್ರತಿಭಟನಾ ನಿರತರಿಂದ ಮದ್ಯದ ಬಾಟಲ್, ಚಾಕು, ಗುಟ್ಕಾ ಇವುಗಳನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ ಪೊಲೀಸರು. ಯಾರು ಇವುಗಳನ್ನ ಇಟ್ಕೊಂಡು ಬಂದಿದ್ರು ಅಂತವರ ಚಳಿ ಬಿಡಿಸುವಂತಹ ಕೆಲಸ ಆಗಿದೆ ಪೊಲೀಸರಿಂದ. ಎರಡು ಬಾಟ್ಲಿ ಲಾಟಿಯಲ್ಲಿ ಬೆಳಗಾವಿಯ ಸುವರ್ಣ ಗಾರ್ಡನ್ ಬಳಿ ನಡೆದಂತಹ ಘಟನೆ. ಸುವರ್ಣ ಗಾರ್ಡನ್ ಬಳಿ ಹಲವು ಪ್ರತಿಭಟನೆಗಳು ನಡೀತಾ ಇದೆ. ಪ್ರತಿಭಟನೆಯ ಸಂದರ್ಭದಲ್ಲಿ ನಿಷೇಧ ಇದೆ. ನಿಷೇಧದ ನಡುವೆಯೂ ಕೂಡ ಮದ್ಯ, ಚಾಕು, ಗುಟ್ಕಾ ಇವುಗಳು ಪ್ರತ್ಯಕ್ಷವಾಗಿದೆ. ಚಾಕು ಮೇಲೆ ಚಾಕು ಐತೆ ನೋಡಿ ಬಾಟಲ್ ಚಾಕು ಬಾಟ್ಲು ಮೇಲೆ ಎತ್ತಿಡಿ ಕುಡಿಯೋ ಬರ್ಲಿ. ಈ ರೀತಿ ಮದ್ಯದ ಬಾಟಲ್, ಚಾಕು, ಗುಟ್ಕಾ ತಂದವರ ಚಳಿ ಬಿಡಿಸುವಂತಹ ಕೆಲಸ ಪೊಲೀಸರಿಂದ ಆಗಿದೆ. ಪ್ರತಿಭಟನೆ ಮಾಡೋರ ಹತ್ರ ಈ ಚಾಕು ಏನಕ್ಕೆ, ಮದ್ಯದ ಬಾಟಲ್ ಯಾಕೆ, ಗುಟ್ಕಾ ಪಾಕೆಟ್ಸ್ ಯಾಕೆ, ಇದು ಪೊಲೀಸರ ಪ್ರಶ್ನೆ ಆಗಿದೆ. ಬೆಳಗಾವಿ ಸುವರ್ಣ ಗಾರ್ಡನ್ ಬಳಿ ನಡೆದಿರುವಂತಹ ಘಟನೆ ಇದು. ಪೊಲೀಸರು ಸದ್ಯ ಇವರೆಲ್ಲರನ್ನ ವಶಕ್ಕೆ ಪಡೆದಿದ್ದಾರೆ. ತಂದಂತಹ ಈ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. ಒಂದು ಚಾಕು ಲೈಟ್ರ್ ಚಾಕು ಮೇಲೆ ಚಾಕು ಐತೆ ನೋಡಿ ಬಾಟಲ್ ಚಾಕು ಬಾಟ್ಲು ಮೇಲೆ ಎತ್ತಿಡಿ ಕುಡಿಯೋ ಬರ್ಲಿ.